ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಇವರಿಗೆ ಕರೆ ಮಾಡಿದ್ದ ಅಥವಾ ಅವರೇ ನಿಮ್ಗೆ ಕರೆ ಮಾಡಿದ್ದ? ನಾನೇ ಕರೆ ಮಾಡಿದ್ದು. ನೀವೇ ಕರೆ ಮಾಡಿದ್ದು? ಏನ್ ವಿಷಯಕ್ಕೆ? ನಾನು ಕರೆ ಮಾಡಿದ್ದು ಇವನು 2 ವರ್ಷದಿಂದ ವಿಡಿಯೋಗಳು ಮಾಡ್ತಿದ್ನಲ್ಲ, ಕುತೂಹಲ ಇತ್ತು. ಚುನಾವಣೆ ಆದ್ಮೇಲೆ 29ನೇ ತಾರೀಕಿನ ಮುಂಚೆ ನನಗೆ ಪರಿಚಯ ಇದೆ. ನಾನು ಎಲ್ಲೂ ಮಾತೇ ಆಡಿಲ್ಲ ಅವನು ಕುಟ್ಟೆ. 29ನೇ ತಾರೀಕು ನನ್ನ ಆಫೀಸ್ನಲ್ಲಿ ಯಾರೋ ಒಬ್ಬ ಒಳೆ ನರಸೀಪುರದವ್ರು ಬರ್ತಾರೆ. ಆಗ ದೇವರಾಜೇಗೌಡ ಇಷ್ಟೆಲ್ಲ ಹೋರಾಟ ಮಾಡಿ ನಿಮ್ನು ಕೇಳ್ತಿದ್ದ ಅಂತ ಅವನು ಅಂದ. ಅಷ್ಟು ಅಂದಿದ್ದಕ್ಕೆ ದೇವರಾಜೇಗೌಡ ನಂಬರ್ ಇದೆಯಾ ಅಂದೆ. ಇದೆ ಅಂತ ಅವನೇ ತೆಗೆದುಕೊಟ್ಟ. ನಾನೇ ಮಾತಾಡಿದೆ, ಏನಪ್ಪ ದೇವರಾಜೇಗೌಡ, ನಾನು ಶಿವರಾಮೇಗೌಡ ಅಂತ ಹೇಳಿ, ನೀನು ಇಷ್ಟೆಲ್ಲ ಹೋರಾಟ ಮಾಡಿ ನಿನ್ಗೊಂದು ಒಳ್ಳೆ ಅವಕಾಶ ಸಿಕ್ತು, ನಿನ್ನ ಹೋರಾಟಕ್ಕೆ ಫಲ ಸಿಕ್ಕಿದೆಯಲ್ಲಪ್ಪ ಅಂತ ನಾನು ಹೇಳಿದೆ. ಅಷ್ಟಕ್ಕೆ ಮನುಷ್ಯ, ಅಣ್ಣ ನಿಮ್ಮನ್ನ ಭೇಟಿ ಮಾಡ್ಬೇಕು, ನಾನು ಬಂದು ಭೇಟಿ ಎಲ್ಲಿದ್ದೀಯಾ ಅಂತ ಎಲ್ಲಿದ್ದೀಯಾ ನೀನು ಅಂದೆ. ನಾನು ಪ್ರಮೀಳಾ ನೇಸರ್ಗಿ ಅವರ ಆಫೀಸಲ್ಲಿ ಇದ್ದೀನಿ, ನಾನು ಮಾತಾಡ್ತೀನಿ ಅಂತ ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ಬೇಕಣ್ಣ ಅಂತ. 3 ಗಂಟೆಗೆ ನಾನು MG ರೋಡಿಗೆ ಬಾಪ್ಪ ಅಂತ ಹೇಳಿದೆ. 3 ಗಂಟೆಗೆ ಬಂದು ನಾನು MG ರೋಡಿಗೆ ಬಂದ್ರೆ 1 ಗಂಟೆ, ನನಗೊಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಇರ್ಬೋದೇನೋ, ಮಧ್ಯಾಹ್ನದ ಮೇಲೆ ಬಂದು ಕೂತ್ಕೊಂಡು ಕೂಲಂಕುಷವಾಗಿ ನಾವ್ ಏನು ಮಾತಾಡ್ಲಿಲ್ಲ. ನಿನ್ಗೊಂದು ಒಳ್ಳೆ ಅವಕಾಶ ಸಿಕ್ತಲ್ಲಪ್ಪ, ನೀನ್ ಇಷ್ಟು ಹೋರಾಟ ಮಾಡ್ತಿದ್ದೆ, ಅಣ್ಣ ನಾನು ಮಾಡಿರೋ ಕಷ್ಟ, ನಾನು ಮಾಡಿರೋ ಶ್ರಮ, ಅಯ್ಯೋ ಸತ್ತೋಗ್ಬಿಟ್ಟಿದ್ದೀನಿ ನಾನು ಆಗೋವತ್ತಿಗೆ ಫೈಟ್ ಮಾಡಿದ್ದೀನಿ ಇಷ್ಟ. ಅಂಥ ಲೋಫರ್ಗಳು, ಲಫಂಗ್ರು ಇವೆಲ್ಲ ಅವ್ರ ಮೇಲೆ ಮಾತಾಡಿ ನನಗೆ DK ಅವ್ರನ್ನ ಭೇಟಿ ಮಾಡ್ಸೋಣ ಅಂತ ಕೇಳ್ದ. DK ಅವ್ರಿಗೆ ನಾನು ಫೋನ್ ಮಾಡಿದೆ, DK ಅವ್ರು ಇರ್ಲಿಲ್ಲ. ನಾನು ಹೇಳಿದೆ, ನಿನ್ನ ಹತ್ರ ಏನೆಲ್ಲ ಮಾಹಿತಿ ಇದೆ, ಇಷ್ಟೆಲ್ಲ ಬಿಗಿ ಮಾಡಿದ್ದೀಯಾ, ಹೋರಾಟ ಮಾಡಿದ್ದೀಯಾ, ಇದು SIT ಮಾಡಿದ್ರು, ನನಗೆ SIT ವಿಚಾರ ಇವನ್ ತಂದ ಕೇಳಿ, ನನ್ನ ಮಾತಾದ್ಮೇಲೆ ಕೇಳಿ, SIT ನ ಸ್ಟೇ ತಂದ್ಬಿಡ್ತಾರಣ್ಣ, ಸ್ಟೇ ತಂದ್ಬಿಡ್ತಾರೆ ಬೆಳಿಗ್ಗೆ. ಮಾತುಕತೆ ಆಗಿದೆ ಅಲೆ. 2 ಜಡ್ಜ್ಗಳ ಹೆಸರು ಹೇಳ್ದ, ರಿಟೈರ್ಡ್ ಜಡ್ಜ್ಗಳನ್ನ, ಅವನೇ ಕೇಳಿ, ಅವ್ರ ಹೆಸರನ್ನ ಹೇಳಿಲ್ವಾ ಇಲ್ಲ ಅಂತ. ರಿಟೈರ್ಡ್ ಜಡ್ಜ್ಗಳ ಹೆಸರು ಹೇಳಿ ಸ್ಟೇ ತಂದ್ಬಿಟ್ಟಿದ್ದಾರೆ. ಇಲ್ಲಪ್ಪ ನಾನು DK ಅವ್ರಿಗೆ ಮಾತಾಡ್ತೀನಿ, ಅದಂಗೆ ಸ್ಟೇ ತರಕ್ಕಾಗತ್ರಿ, ಸರ್ಕಾರ ಮಾಡಿರೋದ್ನ ಅಂತ ನಾನು ಹೇಳಿದೆ. ಇದಾದ್ಮೇಲೆ ನನಗೆ ಭೇಟಿ ಮಾಡ್ತೀನಿ, ನಾನೆಲ್ಲಾನು ಹೇಳ್ತೀನಿ ಅಂತ. ಆಗ ನಾನು ಹೋದ 6:30 7 ಗಂಟೆಗೆ ಹೋದ. ನಾನೇ ಫೋನ್ ಮಾಡಿದೆ ಇವನಿಗೆ. ನಾನು DK ಅವ್ರನ್ನ ಕೇಳಿದೆ. DK ಒಂದೇ ಮಾತಾಡಿದ್ರು, ಅವನ್ನೆಲ್ಲ ಯಾಕೆ ಕರೆಸ್ತೀರಿ ಅಂತ, ಯಂತ್ರಗಳನ್ನ ಅಂತಲೇ ಅಂದ್ರು ಅವರು. ಸೇಮ್ ವರ್ಡ್ ಈಸ್ ಯೂಸಿಂಗ್. ನಾನು ಆಮೇಲೆ ಬೈದೆ, ಏನ್ ಸ್ವಾಮಿ ನೀವು ಉಪಮುಖ್ಯಮಂತ್ರಿಗಳಾಗಿ ಯಾರ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜೆ ಫೋನ್ ಮಾಡಿದ್ರೆ ಮಾತಾಡಬಾರ್ದಾ, ಮಾತಾಡೋದು ಕೇಳ್ಕೋಬೇಕಾಗತ್ತೆ ನೀವು ಅಂತ ನಾನು ಹೇಳಿದೆ. ಅದಕ್ಕೆ DK ಅವರು ಆಯ್ತು ತಗೊಳಪ್ಪ ಅಂದ್ರು. ನನ್ನ PA ಇದ್ದ ಅಲ್ಲೇನೆ, ನನ್ನ PAಗೆ ಹೇಳಿದೆ. ನಾನು PAಗೆ ಹೇಳಿದೆ, PA ಫೋನ್ ತಗೊಳಪ್ಪ ದೇವರಾಜೇಗೌಡಂಗೆ ಅಂದೆ. ಅವನು ಫೋನ್ನಲ್ಲಿ ನಮ್ಮ ಫೋನ್ ಅವನು ವಾಟ್ಸಾಪ್ ಕಾಲ್ನಲ್ಲೋ ತಗೊಂಡ. ಅವನು ತಗೊಂಡಿಟ್ಟಿಗೆ ನಾನು ದೇವರಾಜೇಗೌಡ್ರೆ, ನಾನು ಇಲ್ಲಿ DK ಅವ್ರು ಬಂದಿದ್ದಾರೆ, DK ಅವ್ರು ಮನೇಲಿದ್ದಾರೆ, ನೀವು ಬರ್ತೀರಾ ಇಲ್ಲಿಗೆ, ನೀವೇನೋ ಹೇಳಿದಲ್ಲ ಇದೆಲ್ಲ ಬಗ್ಗೆ ಅಂತ ಅಂದೆ. ಅಣ್ಣ ನಾನು ಬಹಳ ದೂರದಲ್ಲಿದ್ದೀನಿ ಅಣ್ಣ, ನಾನು ಮಲ್ಲಿದ್ದೀನಿ ಅಂದ. ಎಲ್ಲಿ ಮನೆ ಅಂದೆ. ನನಗೆ ಮನೆ ಎರಡವೇ ಅಂದ. ನಮಗೆ ಕೇಳಲೇ ಇಲ್ಲ ಅವನ್ನ ಪುಣ್ಯಾತ್ಮನ್ನ. ಎರಡವೇ ಅಂದ. ಒಂದು ಎಲ್ಲೋ ಹೆಬ್ಬಾಳ ಹತ್ರ, ಇನ್ನೊಂದು ಹೊಸಕೋಟೆ ಹತ್ರ ಇದ್ದೀನಣ್ಣ ಅಂದ. ನೀನ್ ಬರಕ್ಕಾಗುತ್ತಾ ಈಗ ಅಂದೆ. 1:15 ಗಂಟೆಯಿಂದ 2 ಗಂಟೆ ಆಗುತ್ತಣ್ಣ ಅಂದ. ಆಗ ನಾನೇನ್ ಮಾಡಿದೆ, 1 ಗಂಟೆಯಿಂದ 2 ಗಂಟೆ ಆಗುತ್ತೆ ಅಂದಾಗ, ಆಯ್ತು ನೀನ್ ಫೋನ್ ಅದು ಮಾತಾಡ್ಬೇಡ, ಫೋನ್ನಲ್ಲೇ ಮಾತಾಡು ಅಂದೆ. ಫೋನ್ ಕೊಟ್ಟೆ. DK ಅವರು, ಏನಪ್ಪ ದೇವರಾಜೇಗೌಡ, ನಾನು DK ಮಾತಾಡೋದು ಅಂತ ಹೇಳಿದ್ರು. ಇವನೇನೋ SIT ಏನೋ ಇದ್ರದ್ದು ಹೇಳ್ದ, SIT ಮಾಡಿರೋ ಬಗ್ಗೆ ಸ್ಟೇ ಮಾಡಿಸ್ಬಿಡ್ತಾರಣ್ಣ ಅಂತ ಅವ್ರಿಗೆ ಹೇಳ್ದ. ಅದ್ ಬಿಡಪ್ಪ, ಅದೆಲ್ಲ ನೋಡ್ಕೊತಾರೆ ಅಂತ ಅವ್ರು ಹೇಳಿದ್ರು. ಡಿಪಾರ್ಟ್ಮೆಂಟ್ ಇದೆ, ನೋಡ್ಕೊತಾರೆ, ತಲೆ ಕೆಡಿಸ್ಕೋಬೇಡ, ಇನ್ನೇನು ಹೇಳು ಅಂದ್ರು. ನನ್ನ ಹತ್ರ ಏನೇನೋ ಮಡಗಿದೀನಿ ಅಣ್ಣ ಅಂತ. ಅವೆಲ್ಲಾನು SIT ಕೊಡು ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.